ಕಷ್ಟಗಳಿದ್ರು ಕೂಡ ಸಿನಿಮಾಗಳ ಸಂಖ್ಯೆಗಳು ಜಾಸ್ತಿ ಆಗ್ತದೆ. ಫಾಕ್ಸಿ ರಾಣಿ ಆಗಲಿ, ಈಗ ರವಿಕೆ ಪ್ರಸಂಗಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ನಿಮ್ಮನ್ನು ಹುಡ್ಕೊಬತ್ತಿರೋದು. ಫಾಕ್ಸಿ ರಾಣಿ ಓಕೆ ಫಾಕ್ಸಿ ರಾಣಿ ಒಂದು ಚೆನ್ನಾಗಿರೋ ಚಿತ್ರ ಆಗಿತ್ತು ಸರ್. ಅದರಲ್ಲಿ ಆದರೆ ನನ್ನ ಪಾತ್ರ ಒಂದು ಚಿಕ್ಕ ಇದರಲ್ಲಿ ಇತ್ತು ಅಷ್ಟೇ. ಇಟ್ ವಾಸ್ ಅ ವೆರಿ ಸ್ಮಾಲ್ ರೋಲ್. ಹೇಳ್ಕೊಳ್ಳಿಕ್ಕೆ ಲೀಡ್ ಆಗಿದ್ರು ಅದರಲ್ಲಿ ಪಾತ್ರ ಚಿಕ್ಕದಾಗಿತ್ತು. ಆದರೆ ಈ ಚಿತ್ರದಲ್ಲಿ ಹಾಗಲ್ಲ ಸರ್. ಸಾನ್ವಿಯ ಹೆಗಲ ಮೇಲೆ ಇಡೀ ಸಿನಿಮಾ ನಡೆಯುತ್ತೆ. ಸೊ ಇಟ್ಸ್ ಅ ಬಿಗ್ ರೆಸ್ಪಾನ್ಸಿಬಿಲಿಟಿ. ಇನ್ಫ್ಯಾಕ್ಟ್ ಇವಾಗ ಎಲ್ಲ ನಾಯಕ ನಟರನ್ನೇ ಪ್ರಾಮುಖ್ಯತೆ ಜಾಸ್ತಿ ಕೊಟ್ಟು ಆ ಥರ ಬರ್ತಾ ಇರೋ ಸಿನಿಮಾಗಳ ಮಧ್ಯೆ ಒಂದು ವುಮೆನ್ ಸೆಂಟ್ರಿಕ್ ಸಿನಿಮಾ ಬರ್ತಾ ಇದೆ, ಒಂದು ಮೆಸೇಜನ್ನು, ಸೋಷಿಯಲ್ ಮೆಸೇಜನ್ನು ಕೊಡ್ತಾ ಇದೆ ಅಂದ ತಕ್ಷಣ ಇಟ್ ಇಸ್ ಸಮಥಿಂಗ್ ರಿಯಲಿ ವಾವ್ ಸರ್. ಯಾಕಂದರೆ ದೊಡ್ಡ ದೊಡ್ಡ ಹೀರೋಯಿನ್ಗಳೇ ಹೇಳ್ಕೊಳ್ತಾರೆ, ನನಗೆ ಒಂದು ಅದ್ಭುತವಾದ ಪಾತ್ರ ಮಾಡಬೇಕು, ನಟನೆ ಮಾಡೋದಕ್ಕೆ ಇನ್ನೂ ಅವಕಾಶ ಬೇಕು ಅನ್ನೋದನ್ನ ಹೇಳ್ಕೊಂಡಿರೋದಿದೆ ಅವರು. ಅಂದರೆ ಎಲ್ಲೋ ಒಂದು ಕಡೆ ಬಂದು ಹೋಗ್ತೀವಿ ಅಷ್ಟೇ, ಆ್ಯಕ್ಟ್ ಮಾಡೋದಕ್ಕೆ ನಮಗೂ ಸ್ಪೇಸ್ ಬೇಕು ಅಂತ. ಬಟ್ ಆ ಪಾತ್ರ ನನ್ನನ್ನು ಹುಡ್ಕೊಂಡು ಬಂದು ಈ ಥರದ್ದೊಂದು ಚಿತ್ರ ನನಗೆ ಸಿಕ್ಕಿದೆ ಅಂತಂದರೆ ನಿಜವಾಗ್ಲೂ ಐ ಆಮ್ ರಿಯಲಿ ಲಕ್ಕಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಯಾತಕ್ಕೆ ಅಂತಂದರೆ ಎಲ್ಲ ಹೆಣ್ಮಕ್ಳು ಒಂದಲ್ಲ ಒಂದು ರೀತಿಯಲ್ಲಿ ಈ ರಗಳೆ ಏನಿದೆ ಅನುಭವಿಸಿರ್ತಾರೆ, ಗ್ಯಾರಂಟಿ ಅನುಭವಿಸಿರ್ತಾರೆ ಜೀವನದ ಒಂದಲ್ಲ ಒಂದು ಹಂತದಲ್ಲಿ. ಸೊ ಆ ಒಂದು ರಗಳೆಯನ್ನು ಎಂಟರ್ಟೈನ್ಮೆಂಟ್ ಮುಖಾಂತರ ನನ್ನ ಮೂಲಕ ಜನರಿಗೆ ತಲುಪ್ತಾ ಇರೋದು ನನಗೆ ತುಂಬ ಖುಷಿ ಕೊಡುತ್ತೆ ಸರ್. ಸಿನಿಮಾದ ಪೋಸ್ಟರ್ ರಿಲೀಸ್ ಆದ ನಂತರದಲ್ಲಿ ಒಂದು ಸಿನಿಮಾ ಇತ್ತು, ಅನುಷ್ಕಾ ಶೆಟ್ಟಿ ಅವ್ರು ಮಾಡಿದಂಥ ಸಿನಿಮಾಕ್ಕೆ ಹೋಲಿಕೆ ಮಾಡಾಕಿದ್ರು. ಅವರು ಕೂಡ ಒಂದು ಪಾತ್ರವನ್ನು ಇದೇ ಥರ ಮಾಡಿದ್ರು ಅಂತ ತೆಲುಗಿನಲ್ಲಿ. ನಾನು ಯಾವ ಚಿತ್ರ ಸರ್ ಅದು? ಸೈಜ್ ಝೀರೋನಾ? ಓಕೆ, ನಾನು ಆ್ಯಕ್ಚುಲಿ ಆ ಚಿತ್ರವನ್ನು ನೋಡಿಲ್ಲ. ಸೊ ಯಾವ ರೀತಿ ಹೋಲಿಕೆ ಇದೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಸರ್. ಬಟ್ ಅಂಥ ದೊಡ್ಡ ಆ್ಯಕ್ಟರ್ ಜೊತೆ ನನ್ನನ್ನು ಹೋಲಿಸ್ತಿದ್ದಾರೆ ಅಂತಂದರೆ ನನಗೆ ನಿಜವಾಗ್ಲೂ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಥ್ಯಾಂಕ್ ಯು ಅಂತೀನಿ ಅಷ್ಟೇ ನಾನು. ರಿಯಾಲಿಟಿ ಶೋಗಳ ಬಗ್ಗೆ ಮಾತ್ರ ಈಗ ಗ್ಯಾಪಲ್ಲಿ ಏನಾದರೂ ಹೋಗ್ತಾ ಇದ್ದಾರೆ, ಯಾಕಂದರೆ ಬಿಗ್ ಬಾಸ್ 8 ಅಲ್ಲಿ ನೀವು ಸೀಸನ್ 8ರಲ್ಲಿ ನೀವು ಕೂಡ ಇದ್ರಿ. ಸೊ ನೆಕ್ಸ್ಟ್ ಏನಾದ್ರು ಶೋಗಳಲ್ಲಿ ಬರೋಂಥ ಚಾನ್ಸಸ್? ರಿಯಾಲಿಟಿ ಶೋ ಗೊತ್ತಿಲ್ಲ ಸರ್. ನಾನು ಆ್ಯಕ್ಚುಲಿ ಝೀ ಕನ್ನಡದ ಜೊತೆಗೆ ಸೂಪರ್ ಕ್ವೀನ್ ಅನ್ನೋ ಒಂದು ರಿಯಾಲಿಟಿ ಶೋ ಮಾಡಿದೆ. ಅದಾದ ನಂತರದಲ್ಲಿ ನಾನು ಹೇಳಿದ ಥರ ನನ್ನ ಮನೆಯಲ್ಲಿ ನನ್ನ ರೆಸ್ಪಾನ್ಸಿಬಿಲಿಟೀಸ್ ಇರೋದ್ರಿಂದ ನನಗೆ ಕೆಲವೊಂದಿಷ್ಟು ಸೀರಿಯಲ್ಗಳು, ಶೋಗಳು ಬಂದಿದ್ದರೂ ನಾನು ಒಪ್ಕೊಳ್ಳೋದಕ್ಕಾಗಿರಲಿಲ್ಲ. ನನ್ನ ಕಮಿಟ್ಮೆಂಟ್ಸು ಅಥವಾ ನನ್ನ ರೆಸ್ಪಾನ್ಸಿಬಿಲಿಟೀಸ್ ಆಗಿತ್ತು. ಮುಂದಕ್ಕೆ ಯಾವುದಾದ್ರೂ ಅದ್ಭುತವಾಗಿರುವಂಥ ನನಗೆ ಶೋ ಅಥವಾ ಸೀರಿಯಲ್ ಅಥವಾ ಸಿನಿಮಾ ಯಾವುದೇ ಸಿಕ್ಕಿದ್ರೂ ಹೆಣ್ಮಕ್ಳಿಗೆ ಸ್ಫೂರ್ತಿಯಾಗಿ ನಿಲ್ಲೋ ಥರದ್ದೊಂದು ಅವಕಾಶ ನನಗೆ ಸಿಕ್ತು, ಎಲ್ಲೋ ಒಂದು ಚಿಕ್ಕ ಅವಕಾಶ ಸಿಕ್ತು ಅಂದರೂ ನಾನು ಅದನ್ನು ಬಿಟ್ಕೊಡೋದಿಲ್ಲ ಸರ್, ಖಂಡಿತ. ಈ ಬಾರಿಯ ಬಿಗ್ ಬಾಸ್ ನಿಮಗೆ ಎಷ್ಟು ಖುಷಿ ಕೊಡ್ತು ಅಂತ? ತುಂಬ ಖುಷಿ ಕೊಡ್ತು ಸರ್. ಶುರುವಲ್ಲಿ ಆ್ಯಕ್ಚುಲಿ ನಾನು ತುಂಬ ಇಂಟ್ರೆಸ್ಟಿಂದ ನೋಡ್ತಾ ಇದ್ದೆ. ಹೋಗ್ತಾ ನಾನು ಈ ಕೆಲಸಗಳಿಂದ ನಾನು ನೋಡೋದಕ್ಕಾಗಲಿಲ್ಲ. ಆಲ್ಮೋಸ್ಟ್ 60 ಡೇಸ್ ತನಕನೂ ನಾನು ಒಂದು ಎಪಿಸೋಡ್ ಮಿಸ್ ಮಾಡದೆ ನೋಡಿದ್ದೀನಿ. ಅದಾದ ನಂತರದಲ್ಲಿ ತುಂಬ ಮಿಸ್ ಆಯಿತು ಎಪಿಸೋಡ್ಸು. ಬಟ್ ಹೇಳಬೇಕು ಅಂತಂದರೆ ನನಗೆ ಯಾಕೋ ಸಂಗೀತ ವಿನ್ ಆಗಬೇಕು ಅಂತ ಅನ್ನಿಸ್ತಿತ್ತು ಸರ್. ಏನಿಲ್ಲ, ನಂದೊಂದು ಸ್ವಾರ್ಥ, ಒಬ್ಬ ಹೆಣ್ಮಗಳು ವಿನ್ ಆಗಬೇಕು. ಶ್ರುತಿ ಮ್ಯಾಮ್ ವಿನ್ ಆದ ನಂತರದಲ್ಲಿ ಯಾವ ಹೆಣ್ಮಗಳು ವಿನ್ ಆಗಿಲ್ಲ. ಸೊ ಸಂಗೀತ ಅವರಲ್ಲಿ ಆ ಎಲ್ಲ ಕ್ವಾಲಿಟೀಸ್ ಇತ್ತು, ವಿನ್ ಆಗೋ ಎಲ್ಲ ಕ್ವಾಲಿಟೀಸ್ ಇತ್ತು. ಸೊ ಅವ್ರು ವಿನ್ ಆಗಿದ್ದಿದ್ರೆ ನನಗೆ ಖುಷಿ ಆಗ್ತಿತ್ತು ಸರ್. ಥ್ಯಾಂಕ್ ಯು ಸೊ ಮಚ್. ಇಷ್ಟೊಳ್ಳೆ ಸಿನಿಮಾ ರಿಲೀಸ್ ಆಗ್ತಿದೆ, ರವಿಕೆ ಪ್ರಸಂಗ. ಈ ಪ್ರಸಂಗ ನೋಡಿ ಜನ ಖುಷಿಯಿಂದ ನಗೋಡೋ ಥರ ಆಗಲಿ, ಒಳ್ಳೆದಾಗಲಿ. ಥ್ಯಾಂಕ್ ಯು ಸೊ ಮಚ್. ಒಳ್ಳೆದಾಗಲಿ. ಇದಿಷ್ಟು ಗೀತಾ ಭಟ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶ್ಯಾಮ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್, ಬೆಂಗಳೂರು.